ನಮಸ್ಕಾರ ಎಲ್ಲರಿಗೂ. ಅಮ್ಮು ತನ್ವಿ ವ್ಲಾಗ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಸಿಂಗ್ಯುಲರ್ ಮತ್ತು ಫ್ಲೂರಲ್ ಅಂದರೆ ಏಕವಚನ ಮತ್ತು ಬಹುವಚನದ ಬಗ್ಗೆ ಜೊತೆಗೆ ಕೆಲವೊಂದು ಎಕ್ಸಾಂಪಲ್ಸನ್ನು ಕೂಡ ತಿಳಿಸ್ಕೊಡ್ತೀನಿ. ನಾವು ಫಸ್ಟ್ ವಾಟ್ ಈಸ್ ಸಿಂಗ್ಯುಲರ್. ಸಿಂಗ್ಯುಲರ್ ಅಂದರೆ ಏನು? ಸಿಂಗ್ಯುಲರ್ ಅಂದರೆ ಗ್ರಾಮರಲ್ಲಿ ಸಿಂಗ್ಯುಲರ್ ಮೀನ್ಸ್ ಒನ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಪ್ಲೇಸ್ ಅಥವಾ ಒಂದು ವಸ್ತುವಿನ ಹೆಸರಾಗಿರುತ್ತೆ. ಆ್ಯಂಡ್ ಇಟ್ ರೆಫರ್ಸ್ ಟು ಜಸ್ಟ್ ಒನ್ ಆಬ್ಜೆಕ್ಟ್ ಆರ್ ಸಬ್ಜೆಕ್ಟ್. ಒನ್ ಆಬ್ಜೆಕ್ಟ್ ಅಂದರೆ ಒಂದು ವಸ್ತುವಿಗೆ ಸಂಬಂಧಪಟ್ಟದ್ದು ಮಾತ್ರ ಆಗಿರುತ್ತೆ. ಸಿಂಗ್ಯುಲರ್ ಅಂತಂದರೆ ಒಂದೇ ವಸ್ತು ಅಥವಾ ಆ ಸಬ್ಜೆಕ್ಟ್ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಕೂಡ ಸಿಂಗ್ಯುಲರ್ ಆಗಿರುತ್ತೆ ಅಂದ್ಬಿಟ್ಟು. ಎಕ್ಸಾಂಪಲ್ಸ್ ಇದ್ದೀವಿ ಅವೆಲ್ಲ ಕೂಡ ಸಬ್ಜೆಕ್ಟ್ ಅಂತ ಕರಿತೀವಿ. ಯೂಸಸ್ ವರ್ಡ್ಸ್ ಲೈಕ್ ಎ, ಆ್ಯನ್ ಆರ್ ಒನ್ ಇನ್ ಫ್ರಂಟ್ ಆಫ್ ಇಟ್. ಆ ಒಂದು ಸಿಂಗ್ಯುಲರ್ ವರ್ಡ್ಸ್ ಮುಂದೆಗಡೆ ನಾವೇನನ್ನ ಯೂಸ್ ಮಾಡ್ತೀವಿ ಅಂದರೆ ಎ, ಆ್ಯನ್ ಆರ್ ಒನ್. ಎಕ್ಸಾಂಪಲ್ ಎ ಕ್ಯಾಮಲ್, ಆ್ಯನ್ ಎಲಿಫ್ಯಾಂಟ್, ಒನ್ ಡಕ್. ನೆಕ್ಸ್ಟು ವಾಟ್ ಈಸ್ ಫ್ಲೂರಲ್ಸ್. ಫ್ಲೂರಲ್ಸ್ ಅಂದರೆ ಕನ್ನಡದಲ್ಲಿ ಬಹುವಚನ ಅಂತ ಅರ್ಥ. ಸೊ ಫ್ಲೂರಲ್ಸ್ ಅಂದರೆ ಏನು? ಫ್ಲೂರಲ್ಸ್ ಮೀನ್ಸ್ ಮೋರ್ ದೆನ್ ಒನ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು, ಪ್ಲೇಸಸ್ ಅಥವಾ ಥಿಂಗ್ಸ್ ಅಂದರೆ ವಸ್ತುಗಳ ಹೆಸರುಗಳಾಗಿರಬಹುದು. ಸೊ ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಂದರೆ 2 ಆಗಿರ್ಬೋದು ಅಥವಾ 2ಕ್ಕಿಂತ ಜಾಸ್ತಿನೂ ಆಗಿರ್ಬೋದು. ಎಕ್ಸಾಂಪಲ್ಲು 2 ಬಸ್ಸಸ್ ಅಥವಾ 100 ಬಸ್ಸಸ್ ಇವೆಲ್ಲ ಕೂಡ ಏನಾಗುತ್ತೆ ಅಂತಂದರೆ ಬಹುವಚನ. ಒಂದಕ್ಕಿಂತ ಹೆಚ್ಚು ಅಂದರೆ ಅದು 2 ಆಗಿರ್ಬೋದು ಅಥವಾ 2ಕ್ಕಿಂತ ಜಾಸ್ತಿನೂ ಆಗಿರ್ಬೋದು. ಒಟ್ಟಿನಲ್ಲಿ ಒಂದಕ್ಕಿಂತ ಜಾಸ್ತಿ ಇದ್ದರೆ ಅವೆಲ್ಲ ಕೂಡ ಫ್ಲೂರಲ್ಸು. ಇಲ್ಲಿ ಪರ್ಸನ್ಸ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಟೀಚರ್, ಟೀಚರ್ಸ್, ಡಾಕ್ಟರ್, ಡಾಕ್ಟರ್ಸ್, ಪೋಸ್ಟ್ಮ್ಯಾನ್, ಪೋಸ್ಟ್ಮೆನ್. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಫ್ಲೂರಲ್ ಪರ್ಸನ್ಸ್ ನೇಮ್ಸ್ ಬರ್ತಾ ಹೋಗುತ್ತೆ. ಈಗ ನಾವು ಇಲ್ಲೊಂದು ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡೋಣ ಸಿಂಗ್ಯುಲರ್ ಮತ್ತು ಫ್ಲೂರಲ್ಸ್ಗೆ. ಆ್ಯಂಟ್, ಆ್ಯಂಟ್ಸ್, ಬಾಲ್, ಬಾಲ್ಸ್, ಬ್ಯಾಟ್, ಬ್ಯಾಟ್ಸ್, ಬೋಟ್, ಬೋಟ್ಸ್, ಕ್ಯಾಟ್, ಕ್ಯಾಟ್ಸ್, ಕಾಕ್, ಕಾಕ್ಸ್, ಡೆಸ್ಕ್, ಡೆಸ್ಕ್ಸ್, ಡಾಗ್, ಡಾಗ್ಸ್, ಡಾಲ್, ಡಾಲ್ಸ್, ಡೋರ್, ಡೋರ್ಸ್, ಇಯರ್, ಇಯರ್ಸ್, ಐ, ಐಸ್, ಫ್ಯಾನ್, ಫ್ಯಾನ್ಸ್, ಗೋಟ್, ಗೋಟ್ಸ್, ಹ್ಯಾಂಡ್, ಹ್ಯಾಂಡ್ಸ್, ಹಿಲ್, ಹಿಲ್ಸ್, ಹೌಸ್, ಹೌಸಸ್, ಐಡಿಯಾ, ಐಡಿಯಾಸ್, ಜೀಪ್, ಜೀಪ್ಸ್, ಜೋಕರ್, ಜೋಕರ್ಸ್, ಕಿಂಗ್, ಕಿಂಗ್ಸ್, ಕೈಟ್, ಕೈಟ್ಸ್, ಲ್ಯಾಂಪ್, ಲ್ಯಾಂಪ್ಸ್, ಲಯನ್, ಲಯನ್ಸ್, ಲಾಕ್, ಲಾಕ್ಸ್, ಮ್ಯಾಪ್, ಮ್ಯಾಪ್ಸ್, ನೈಲ್, ನೈಲ್ಸ್, ನರ್ಸ್, ನರ್ಸಸ್, ಔಲ್, ಔಲ್ಸ್, ಪೆನ್, ಪೆನ್ಸ್, ಪಿಗ್, ಪಿಗ್ಸ್, ಕ್ವೀನ್, ಕ್ವೀನ್ಸ್, ರಿಂಗ್, ರಿಂಗ್ಸ್, ರಿವರ್, ರಿವರ್ಸ್, ರೋಡ್, ರೋಡ್ಸ್, ರೂಫ್, ರೂಫ್ಸ್, ಶೂ, ಶೂಸ್, ಟ್ರೀ, ಟ್ರೀಸ್, ಇಯರ್, ಇಯರ್ಸ್, ಜಿಪ್, ಜಿಪ್ಸ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿರೋ ಥರ ಸಿಂಗ್ಯುಲರ್ ಮತ್ತು ಫ್ಲೂರಲ್ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ಒಂದು ವರ್ಡು ಫ್ಲೂರಲ್ಗೆ ಚೇಂಜ್ ಆಗುವಾಗ ಇಲ್ಲಿ ಪ್ರತಿಯೊಂದು ವರ್ಡ್ನ ಎಂಡಲ್ಲಿ ಏನಾಗ್ತದೆ ಅಂದರೆ ಎಸ್ಸನ್ನು ಆ್ಯಡ್ ಮಾಡ್ತಾಯಿದ್ವಿ, ಬರೀ ಎಸ್ಸನ್ನು ಮಾತ್ರ. ಸೊ ಎಸ್ಸನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ವರ್ಡು ಫ್ಲೂರಲ್ ಆಗಿ ಚೇಂಜ್ ಆಗುತ್ತೆ. ನೆಕ್ಸ್ಟು ಇನ್ನೂ ಕೆಲವೊಂದು ನೌನ್ಸ್ ಅಥವಾ ವರ್ಡ್ಸು ಫ್ಲೂರಲ್ಗೆ ಚೇಂಜ್ ಆಗುವಾಗ ಇ ಎಸ್ಸನ್ನು ತೆಗೆದುಕೊಳ್ಳುತ್ತೆ. ಯಾವ ರೀತಿಯ ವರ್ಡ್ಸು ಇ ಎಸ್ಸನ್ನು ತಗೊಳುತ್ತೆ ಅಂತ ನೋಡೋಣ. ನೇಮ್ಸ್ ದಟ್ ಎಂಡಿಂಗ್ ಇನ್ ಓ, ಎಕ್ಸ್, ಎಸ್ ಎಸ್, ಸಿ ಹೆಚ್ ಆ್ಯಂಡ್ ಎಸ್ ಎಚ್ ಟೇಕ್ ಇ ಎಸ್ ಟು ಫಾರ್ಮ್ ದ ಫ್ಲೂರಲ್ಸ್ ಅಂತಂದರೆ ಸೊ ಯಾವ ವರ್ಡ್ನ ಪ್ರತಿ ವರ್ಡ್ನ ಕೊನೆಯಲ್ಲಿ ಕೂಡ ಓ, ಎಕ್ಸ್, ಎಸ್ ಎಸ್, ಸಿ ಹೆಚ್ ಮತ್ತು ಎಸ್ ಎಚ್ ಇದ್ದರೆ ಸೊ ಆ ವರ್ಡ್ಸು ಫ್ಲೂರಲ್ಗೆ ಚೇಂಜ್ ಆಗುವಾಗ ಏನಾಗುತ್ತೆ ಅಂದರೆ ಇ ಎಸ್ಸನ್ನು ತಗೊಳುತ್ತೆ. ಎಕ್ಸಾಂಪಲನ್ನು ನೋಡಿ. ಫಾಕ್ಸ್, ಫಾಕ್ಸಸ್. ಇಲ್ಲಿ ಲಾಸ್ಟ್ ಲೆಟರ್ ಬಂದು ಎಕ್ಸ್ ಇದೆ. ಸೊ ಎಕ್ಸ್ ಇದ್ದಾಗ ಏನಾಗುತ್ತೆ ನಾವು ಇ ಎಸ್ಸನ್ನು ಆ್ಯಡ್ ಮಾಡಬೇಕು. ಬಸ್, ಇಲ್ಲಿ ಅಷ್ಟೇ ಬಸ್ಸಲ್ಲಿ ಲಾಸ್ಟ್ ಲೆಟರ್ ಬಂದು ಎಸ್, ಅದಕ್ಕೆ ಅದು ಫ್ಲೂರಲ್ ಆಗಿ ಚೇಂಜ್ ಆಗುವಾಗ ಬಸ್ಸಸ್. ನೆಕ್ಸ್ಟು ಹೀರೋ, ಈ ಒಂದು ವರ್ಡಲ್ಲೂ ಕೂಡ ಲಾಸ್ಟಲ್ಲಿ ಓ ಇದೆ. ಸೊ ಅದಕ್ಕೆ ಫ್ಲೂರಲ್ಗೆ ಚೇಂಜ್ ಆಗೋದು ಇ ಎಸ್ಸನ್ನು ತಗೊಳುತ್ತೆ. ಹೀರೋ, ಹೀರಸ್, ಹೀರೋಸ್. ಕ್ಲಾಸ್, ಕ್ಲಾಸಸ್. ಸೊ ಕ್ಲಾಸ್ ಬಂದುಬಿಟ್ಟು ಲಾಸ್ಟ್ 2 ಲೆಟರ್ಸ್ ಬಂದು ಎಸ್ ಎಸ್. ಸೊ ಅದಕ್ಕೆ ಅದು ಫ್ಲೂರಲ್ ಆಗಿ ಚೇಂಜ್ ಆಗುವಾಗ ಇ ಎಸ್ಸನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟು ಬ್ರಷ್, ಈ ಒಂದು ವರ್ಡಲ್ಲೂ ಕೂಡ ಲಾಸ್ಟ್ ಲೆಟರ್ಸ್ ಬಂದು ಎಸ್ ಎಚ್, ಅದಕ್ಕೆ ಇಲ್ಲಿ ಬ್ರಷಸ್ ಅಂತ ಇ ಎಸ್ ಆ್ಯಡ್ ಆಗಿದೆ. ನೆಕ್ಸ್ಟು ವಾಚ್, ವಾಚ್ನ ವರ್ಡಲ್ಲೂ ಅಷ್ಟೇ ಲಾಸ್ಟಲ್ಲಿ ಸಿ ಹೆಚ್ ಇದೆ, ಅದಕ್ಕೆ ಅದು ಫ್ಲೂರಲ್ ಆಗಿ ಚೇಂಜ್ ಆಗುವಾಗ ಇ ಎಸ್ಸನ್ನು ತಗೊಳುತ್ತೆ. ಸೊ ನಾನು ಮೇಲೆಗಡೆ ಆವಾಗಲೇ ಹೇಳಿದ್ದೀನಿ ನಿಮಗೆ, ಯಾವ ವರ್ಡ್ಸ್ನ ಕೊನೆಯಲ್ಲಿ ಓ, ಎಕ್ಸ್, ಎಸ್ ಎಸ್, ಸಿ ಹೆಚ್ ಮತ್ತು ಎಸ್ ಎಚ್ ಇರುತ್ತೋ ಅವೆಲ್ಲ ಕೂಡ ಫ್ಲೂರಲ್ಗೆ ಚೇಂಜ್ ಆಗುವಾಗ ಇ ಎಸ್ಸನ್ನು ತೆಗೆದುಕೊಳ್ಳುತ್ತೆ. ಇನ್ನು ಮಿಕ್ಕಿರೋ ಎಕ್ಸಾಂಪಲ್ಸನ್ನು ಕೂಡ ನೋಡೋಣ. ಪೊಟ್ಯಾಟೊ, ಪೊಟ್ಯಾಟೋಸ್, ಟೊಮ್ಯಾಟೊ, ಟೊಮ್ಯಾಟೋಸ್, ಟ್ಯಾಕ್ಸ್,
taxes, dish, dishes, bush, bushes, dress, dresses, circus, circuses, bench, benches, match, matches, church, churches. ಹಾಗೆ ಇನ್ನೂ ಕೆಲವೊಂದು ವರ್ಡ್ಸ್ ಕೂಡ ಏನಾಗುತ್ತೆ ಅಂದರೆ ಫ್ಲೂರಲ್ಗೆ ಚೇಂಜ್ ಆಗುವಾಗ ಐ ಇ ಎಸ್ ಅನ್ನು ತೆಗೆದುಕೊಳ್ಳುತ್ತೆ. ಹಾಗಾದರೆ ಯಾವ್ಯಾವ ವರ್ಡ್ಸು, ಅದರ ಒಂದು ರೂಲ್ಸ್ ಏನು ಅಂತ ನೋಡೋಣ. ನೇಮ್ಸ್ ಎಂಡಿಂಗ್ ಇನ್ ಎ ಕಾನ್ಸೋನೆಂಟ್ ಪ್ಲಸ್ ವೈ ಟೇಕ್ ಐ ಇ ಎಸ್ ಇನ್ ಪ್ಲೇಸ್ ಆಫ್ ವೈ ಟು ಫಾರ್ಮ್ ದ ಫ್ಲೂರಲ್. ಸೊ ಯಾವ್ಯಾವ ನೇಮ್ಸ್ ಕಾನ್ಸೋನೆಂಟ್ ಪ್ಲಸ್ ವೈಯಿಂದ ಎಂಡ್ ಆಗುತ್ತೋ, ಕಾನ್ಸೋನೆಂಟ್ ಅಂದರೆ ನಾನು ಆಲ್ರೆಡಿ ಇದಕ್ಕೆ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವುದು ಕಾನ್ಸೋನೆಂಟ್ಸ್ ಬಿ ಸಿ ಡಿ ಎಫ್ ಜಿ ಹೆಚ್ ಜೆ ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇವೆಲ್ಲ ಕಾನ್ಸೋನೆಂಟ್ಸು. ಸೊ ವೈಗಿಂತ ಮುಂಚೆ ಇರೋ ಲೆಟರ್ ಕಾನ್ಸೋನೆಂಟ್ ಆಗಿದ್ದರೆ ಅದು ಫ್ಲೂರಲ್ಗೆ ಚೇಂಜ್ ಆಗೋಗಿ ಏನಾಗುತ್ತೆ ಅಂದರೆ ಐ ಇ ಎಸ್ ಅನ್ನು ತಗೊಳುತ್ತೆ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸನ್ನು ಬರ್ತಿದ್ದೀನಿ ನೋಡಿ. ಸೊ ಎಕ್ಸಾಂಪಲ್ ಇಲ್ಲಿ ಫ್ಲೈ ಅನ್ನೋದು ಸಿಂಗ್ಯುಲರು. ಸೊ ವೈಗಿಂತ ಇರೋ ವೈಗೆ ಮೊದಲ ಲೆಟರು ಕಾನ್ಸೋನೆಂಟ್ ಆಗಿದ್ದರೆ ಫ್ಲೂರಲ್ಗೆ ಚೇಂಜ್ ಆಗೋವಾಗ ಏನಾಗುತ್ತೆ ಅಂದರೆ ವೈಯನ್ನು ತೆಗೆದುಬಿಟ್ಟು ಐ ಇ ಎಸ್ ಅನ್ನು ಸೇರಿಸ್ತೀವಿ. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಸಿಟಿಯಲ್ಲಿ ವೈಗೆ ಮುಂಚೆ ಇರೋ ಲೆಟರ್ ಕೂಡ ಕಾನ್ಸೋನೆಂಟ್ ಆಗಿದೆ. ಸೊ ಕಾನ್ಸೋನೆಂಟ್ ಆಗಿದ್ದಾಗ ಇಲ್ಲಿ ಫ್ಲೂರಲ್ಗೆ ಚೇಂಜ್ ಆಗೋವಾಗ ಏನಾಗುತ್ತೆ ಅಂತಂದರೆ ವೈಯನ್ನು ತೆಗೆದುಬಿಟ್ಟು ಐ ಇ ಎಸ್ ಅನ್ನು ಸೇರಿಸಬೇಕು. ಅದೇ ರೀತಿಯಾಗಿ ಲೇಡಿ. ಸೊ ಇಲ್ಲಿ ಲಾಸ್ಟ್ ಲೆಟರ್ ಬಂದು ವೈ ಮುಂಚೆ ಇರೋ ಲೆಟರ್ ಬಂದು ಕಾನ್ಸೋನೆಂಟ್, ಡಿ ಅಂದು ಕಾನ್ಸೋನೆಂಟ್. ಅದಕ್ಕೆ ಇಲ್ಲಿ ಫ್ಲೂರಲ್ಗೆ ಚೇಂಜ್ ಆಗುವಾಗ ನಾವು ವೈನ ತೆಗೆದುಬಿಟ್ಟು ಐ ಇ ಎಸ್ ಅನ್ನು ಸೇರಿಸ್ತೀವಿ. ಅದೇ ರೀತಿಯಾಗಿ ಕಾಪಿ, ಕಾಪೀಸ್, ಬಾಡಿ, ಬಾಡೀಸ್, ಬೇಬಿ, ಬೇಬೀಸ್, ಸ್ಟೋರಿ, ಸ್ಟೋರೀಸ್, ಆರ್ಮಿ, ಆರ್ಮೀಸ್. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ವರ್ಡ್ಸು ಫ್ಲೂರಲ್ಗೆ ಚೇಂಜ್ ಆಗುವಾಗ ವಿ ಇ ಎಸ್ ಅನ್ನು ತಗೊಳುತ್ತೆ. ಸೊ ಅದು ರೂಲ್ಸನ್ನು ನೋಡೋಣ ಹೇಗೆ ಅಂತ. ಸಮ್ ನೇಮ್ಸ್ ಎಂಡಿಂಗ್ ಇನ್ ಎಫ್ ಆರ್ ಎಫ್ ಇ ಟೇಕ್ಸ್ ವಿ ಇ ಎಸ್ ಇನ್ ಪ್ಲೇಸ್ ಆಫ್ ಎಫ್ ಆರ್ ಎಫ್ ಇ ಟು ಫಾರ್ಮ್ ದ ಫ್ಲೂರಲ್. ಸೊ ಯಾವ ವರ್ಡ್ಸು ಎಫ್ ಅಥವಾ ಎಫ್ ಇಯಿಂದ ಎಂಡ್ ಆಗುತ್ತೋ ಆ ವರ್ಡ್ಸು ಫ್ಲೂರಲ್ಗೆ ಚೇಂಜ್ ಆಗೋಗಿ ಏನಾಗುತ್ತೆ ಅಂದರೆ ಎಫ್ ಅನ್ನು ಮತ್ತು ಎಫ್ ಇನ ತೆಗೆದಾಕಿ ನಾವು ಏನನ್ನು ಬರೀಬೇಕು, ವಿ ಇ ಎಸ್ ಅನ್ನು ಸೇರಿಸಬೇಕು ಫ್ಲೂರಲ್ಗೆ ಚೇಂಜ್ ಮಾಡೋದಕ್ಕೆ. ಎಕ್ಸಾಂಪಲ್ಸನ್ನು ನೋಡೋಣ. ಲೀಫ್, ಲೀವ್ಸ್. ಸೊ ಲಾಸ್ಟ್ ಲೆಟರ್ ಲೀಫಲ್ಲಿ ಲಾಸ್ಟ್ ಲೆಟರ್ ಬಂದು ಎಫ್. ಸೊ ಎಫನ್ನು ತೆಗೆದುಬಿಟ್ಟು ಏನನ್ನು ಸೇರಿಸಬೇಕು, ವಿ ಇ ಎಸ್ ಅನ್ನು ಸೇರಿಸಬೇಕು. ಅದೇ ರೀತಿಯಾಗಿ ಕಾಫ್ ಲಾಸ್ಟ್ ಲೆಟರ್ ಬಂದು ಎಫ್. ಫ್ಲೂರಲ್ಗೆ ಚೇಂಜ್ ಆಗುವಾಗ ಎಫ್ ಅನ್ನು ತೆಗೆದುಬಿಟ್ಟು ವಿ ಇ ಎಸ್ ಅನ್ನು ಸೇರಿಸಬೇಕು. ನೆಕ್ಸ್ಟು ವೈಫ್, ಇಲ್ಲಿ ಎಫ್ ಇ ಇದೆ. ಸೊ ಎಫ್ ಇನ ತೆಗೆದುಬಿಟ್ಟು ವಿ ಇ ಎಸ್ ಅನ್ನು ಸೇರಿಸಬೇಕು. ವೈಫ್, ವೈವ್ಸ್. ನೆಕ್ಸ್ಟು ವೂಲ್ಫ್, ವೂಲ್ವ್ಸ್. ಥೀಫ್, ಥೀವ್ಸ್. ನೈಫ್, ನೈವ್ಸ್. ಈ ರೀತಿಯಾಗಿ ಸೊ ಯಾವ ವರ್ಡ್ಸು ಎಫ್ ಮತ್ತು ಎಫ್ ಇಯಿಂದ ಎಂಡ್ ಆಗುತ್ತೋ ಅವೆಲ್ಲ ಕೂಡ ಫ್ಲೂರಲ್ಗೆ ಚೇಂಜ್ ಆಗುವಾಗ ಎಫ್ ಅನ್ನು ಎಫ್ ಇನ ತೆಗೆದಾಕಿ ವಿ ಇ ಎಸ್ ಅನ್ನು ಸೇರಿಸಬೇಕು. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ವರ್ಡ್ಸ್ ಏನಾಗುತ್ತೆ ಅಂತಂದರೆ ಅದರ ಒಳಗಡೆ ಇರೋ ಲೆಟರ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಯಾವ ರೂಲ್ಸ್ ಅಂತ ನೋಡೋಣ. ಸಮ್ ನೇಮ್ಸ್ ಚೇಂಜ್ ದ ಇನ್ಸೈಡ್ ಓವಲ್ ಟು ಫಾರ್ಮ್ ದ ಫ್ಲೂರಲ್. ಇನ್ನೂ ಕೆಲವೊಂದು ವರ್ಡ್ಸು ಫ್ಲೂರಲ್ಗೆ ಚೇಂಜ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಅದರೊಳಗಡೆ ಇರೋ ಓವಲ್ಸ್, ಇನ್ಸೈಡ್ ಅಂದರೆ ಒಳಗಡೆ ಆ ವರ್ಡ್ನ ಮಧ್ಯದಲ್ಲಿರೋ ಲೆಟರ್ಸು ಓವೆಲ್ಸ್ ಇರುತ್ತಲ್ವ, ಆ ಓವೆಲ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಓವೆಲ್ಸ್ ಅಂದರೆ ಎ ಇ ಐ ಒ ಯು, ಈ 5 ಲೆಟರ್ಸ್ ಅದರಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ಬಿಟ್ಟು ಅಂತ. ಎಕ್ಸಾಂಪಲ್ ನೋಡಿದಾಗ ಫೂಟ್, ಫೀಟ್. ಸೊ ಇಲ್ಲಿ ಎಫ್ ಒ ಒ ಟಿ, ಒ ಒ ಅನ್ನೋದು ಓವೆಲ್, ಜೊತೆಗೆ ಇಲ್ಲಿ ಫೀಟಲ್ಲೂ ಕೂಡ ಎಫ್ ಇ ಇ ಟಿ, ಇ ಅನ್ನೋದು ಕೂಡ ಓವಲ್. ಸೊ ಓವಲ್ ಮಾತ್ರ ಚೇಂಜ್ ಆಗುತ್ತಾ ಹೋಗುತ್ತೆ. ಮ್ಯಾನ್, ಮೆನ್. ಟೂತ್, ಟೀತ್. ಗೂಸ್, ಗೀಸ್. ಮೌಸ್, ಮೈಸ್. ವುಮ್ಯಾನ್, ವುಮೆನ್. ಸೊ ಈ ರೀತಿಯಾಗಿ ಕೆಲವೊಂದು ವರ್ಡ್ಸು ಫ್ಲೂರಲ್ಗೆ ಚೇಂಜ್ ಆಗುವಾಗ ಏನಾಗುತ್ತೆ ಅಂದರೆ ಅದ್ರ ಒಳಗಡೆ ಇರೋ ಓವೆಲ್ಸ್ ಮಾತ್ರ ಚೇಂಜ್ ಆಗುತ್ತೆ, ರಿಮೈನಿಂಗ್ ಎಲ್ಲ ಹಾಗೇ ಇರುತ್ತೆ ಅಂದ್ಬಿಟ್ಟು. ನೆಕ್ಸ್ಟು ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ನೋಡಿದಾಗ ಸಮ್ ನೇಮ್ಸ್ ಟೇಕ್ ಇ ಎನ್ ಆಫ್ಟರ್ ದ ವರ್ಡ್ಸ್ ವೈಲ್ ಇಟ್ ಚೇಂಜಿಂಗ್ ಇನ್ ಟು ಫ್ಲೂರಲ್. ಎಕ್ಸಾಂಪಲ್ ಆಕ್ಸ್, ಆಕ್ಸೆನ್. ಸೊ ಆಕ್ಸ್ಗೆ ಇ ಎನನ್ನು ಆ್ಯಡ್ ಮಾಡಿ ಆಕ್ಸೆನ್, ಅದು ಫ್ಲೂರಲ್. ಓ ಎಕ್ಸ್ ಆಕ್ಸ್ ಅಂದು ಸಿಂಗ್ಯುಲರ್, ಓ ಎಕ್ಸ್ ಇ ಎನ್ ಆಕ್ಸೆನ್ ಅನ್ನೋದು ಫ್ಲೂರಲ್. ಚೈಲ್ಡ್, ಚಿಲ್ಡ್ರನ್. ಸೊ ಚೈಲ್ಡ್ ಅನ್ನೋದು ಸಿಂಗ್ಯುಲರ್, ಚಿಲ್ಡ್ರನ್ ಅಂದು ಫ್ಲೂರಲ್. ಸೊ ಕೆಲವರು ಚಿಲ್ಡ್ರನ್ಸ್ ಅಂತ ಪ್ರನೌನ್ಸ್ ಮಾಡ್ತೀರಾ, ಸೊ ಇಟ್ ಈಸ್ ರಾಂಗ್. ಸೊ ಚೈಲ್ಡ್ ಅನ್ನೋದು ಮಾತ್ರ ಸಿಂಗ್ಯುಲರ್, ಚಿಲ್ಡ್ರನ್ ಅದಕ್ಕೆ ಆರ್ ಇ ಎನ್ ಅನ್ನು ಆ್ಯಡ್ ಮಾಡಿದ್ದೀವಿ. ಚಿಲ್ಡ್ರನ್ ಅನ್ನೋದು ಫ್ಲೂರಲ್, ಚಿಲ್ಡ್ರನ್ಸ್ ಅನ್ನೋದು ತಪ್ಪು. ನೆಕ್ಸ್ಟು ಇನ್ನೂ ಕೆಲವೊಂದು ವರ್ಡ್ಸನ್ನು ಅಬ್ಸರ್ವ್ ಮಾಡಿದಾಗ ಡೀರ್, ಡೀರ್ ಅಂದರೆ ಸಿಂಗ್ಯುಲರ್ ಕೂಡ ಸೇಮ್ ಇರುತ್ತೆ, ಫ್ಲೂರಲ್ ಕೂಡ ಸೇಮ್ ಇರುತ್ತೆ. ಡೀರ್, ಡೀರ್. ಫಿಶ್, ಫಿಶ್.
ಪರ್ಸನ್ ಪೀಪಲ್. ಇಲ್ಲಿ ಪರ್ಸನ್ ಅಂತಂದರೆ ಒಬ್ಬರಿದ್ದಾಗ ಪರ್ಸನ್ ಅಂತ ಕರಿತೀವಿ. ಪೀಪಲ್ ಅನ್ನೋದು ಫ್ಲೂರಲ್, ಅದನ್ನ ಪೀಪಲ್ಸ್ ಅಂತ ಹೇಳೋದಕ್ಕೆ ಹೋಗಲ್ಲ. ನೆಕ್ಸ್ಟು ಫರ್ನಿಚರ್ ಸಿಂಗ್ಯುಲರ್ ಕೂಡ ಸೇಮ್ ಇರುತ್ತೆ, ಫ್ಲೂರಲ್ ಕೂಡ ಸೇಮ್ ಇರುತ್ತೆ. ಸೊ ಇನ್ನೂ ಕೆಲವೊಂದು ರೂಲ್ಸನ್ನು ನೋಡೋಣ ಸಿಂಗ್ಯುಲರ್ ಮತ್ತು ಫ್ಲೂರಲ್ ಬಗ್ಗೆ. ವಿ ಯೂಸ್ ಎ ಆರ್ ಆ್ಯನ್ ವಿತ್ ಎ ಸಿಂಗ್ಯುಲರ್ ನೇಮ್. ಸೊ ಸಿಂಗ್ಯುಲರ್ ನೇಮ್ಸ್ ಅದ್ರ ಜೊತೆಗೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ಎ ಮತ್ತು ಆ್ಯನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನಾನು ಇದಕ್ಕೆ ಮುಂಚೆ ವಿಡಿಯೋದಲ್ಲಿ ಎ ಮತ್ತು ಆ್ಯನನ್ನು ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಅದನ್ನ ಸಿಂಗ್ಯುಲರ್ ನೇಮ್ಸ್ ಬಂದಾಗ ಮಾತ್ರ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಎ ಡಾಕ್ಟರ್, ಆ್ಯನ್ ಎಗ್. ಸೊ ಇಲ್ಲಿ ಡಾಕ್ಟರ್ ಅನ್ನೋದು ಕೂಡ ಸಿಂಗ್ಯುಲರು, ಎಗ್ ಅನ್ನೋದು ಕೂಡ ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ನೇಮ್ಸ್ ಬಂದಾಗ ಅದ್ರ ಮುಂದೆಗಡೆ ಎ ಮತ್ತು ಆ್ಯನನ್ನು ಯೂಸ್ ಮಾಡಬೇಕು. ವಿ ಡೋಂಟ್ ಯೂಸ್ ಎ ಆರ್ ಆ್ಯನ್ ವಿತ್ ಎ ಫ್ಲೂರಲ್ ನೇಮ್ಸ್. ಸೊ ಫ್ಲೂರಲ್ ನೇಮ್ಸ್ ಬಂದಾಗ ಎಕ್ಸಾಂಪಲ್ ಡಾಗ್ಸ್, ಪೆನ್ಸ್. ಪೆನ್ ಅನ್ನೋದು ಕೂಡ ನೌನೆ, ಡಾಗ್ ಅನ್ನೋದು ಕೂಡ ನೌನೆ. ಸೊ ಅವು ಫ್ಲೂರಲ್ ಇದ್ದಾಗ ಡಾಗ್ಸ್ ಅಂತ ಇದ್ದಾಗ ಎ ಡಾಗ್ಸ್ ಅಂತಲೂ ಯೂಸ್ ಮಾಡಲ್ಲ, ಪೆನ್ಸ್ ಅಂತ ಇದ್ದಾಗ ಎ ಪೆನ್ಸ್ ಅಂತಲೂ ಕೂಡ ಯೂಸ್ ಮಾಡೋಲ್ಲ. ನಾನು ಆಲ್ರೆಡಿ ಹೇಳಿದ್ವಿ ಸಿಂಗ್ಯುಲರ್ ಅದು ಡಾಗ್ ಅನ್ನೋದು ಸಿಂಗ್ಯುಲರ್ ಇದ್ದಾಗ ಮಾತ್ರ ಎ ಅಥವಾ ಆ್ಯನನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಡಾಗಲ್ಲಿ ಫಸ್ಟ್ ಲೆಟರ್ ಡಿ ಬಂದುಬಿಟ್ಟು ಕಾನ್ಸೋನೆಂಟ್. ಸೊ ಅದಕ್ಕೆ ಮುಂದೆಗಡೆ ನಾವು ಎ ಅನ್ನು ಯೂಸ್ ಮಾಡಬೇಕು. ಎಗ್ಗಲ್ಲಿ ಇ ಅನ್ನೋದು ಓವೆಲ್, ಅದಕ್ಕೆ ಆ್ಯನ್ ಯೂಸ್ ಮಾಡಬೇಕು. ಅವೆರಡೂ ಕೂಡ ಸಿಂಗ್ಯುಲರಲ್ಲಿ ಇದ್ದಾಗ ಮಾತ್ರ. ಸೊ ಫ್ಲೂರಲಲ್ಲಿದ್ದಾಗ ಎ ಮತ್ತು ಆ್ಯನ್ ಎರಡನ್ನೂ ಕೂಡ ನಾವು ಬಳಸಬಾರ್ದು. ಒಂದು ಎಕ್ಸಾಂಪಲ್ ಬರ್ದಿದ್ದೀವಿ ನೋಡಿ. ದಿಸ್ ಈಸ್ ಎ ಪೆನ್. ಇಲ್ಲಿ ಪೆನ್ ಅನ್ನೋದು ಸಿಂಗ್ಯುಲರ್, ಅದಕ್ಕೆ ಎ ಪೆನ್ ಅಂತ ಬರ್ದಿದ್ದೀವಿ. ಸೊ ಪೆನ್ ಅನ್ನೋದು ಸಿಂಗ್ಯುಲರ್ ಇದ್ದಾಗ ಮಾತ್ರ ಅದ್ರ ಮುಂದೆಗಡೆ ಎ ಬರಬೇಕು. ದೀಸ್ ಆರ್ ಪೆನ್ಸ್. ಇಲ್ಲಿ ಪೆನ್ಸ್ ಅನ್ನೋದು ಫ್ಲೂರಲ್. ಸೊ ಪೆನ್ಸ್ ಅನ್ನೋದು ಫ್ಲೂರಲ್ ಇದ್ದಾಗ ಫ್ಲೂರಲ್ ಮುಂದೆಗಡೆ ಎ ಮತ್ತು ಆ್ಯನನ್ನು ಬರೆಯೋ ಹಾಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.